ವಿಧಿ ಆಟವನ್ನು ಯಾರು ಸಹ ಊಹೆ ಮಾಡುವುದಕ್ಕಾಗೋದಿಲ್ಲ. ಸಾವು ಅನ್ನೋದು ಮನುಷ್ಯನಿಗೆ ಯಾವ ರೂಪದಲ್ಲಿ ಬರುತ್ತೆ, ಯಾವಾಗ ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಇಂದು ಸಹ ಅಂಥದ್ದೇ ಘಟನೆ ಒಂದು ನಡೆದಿದ್ದು, ಈ ಘಟನೆ ಎಂಥವರಿಗೂ ಸಹ ಎದೆಯಲ್ಲಿ ಭಯ ಹುಟ್ಟಿಸುತ್ತೆ. ನಿಲ್ಲಿಸಿದ್ದ ಬಿಎಂಟಿಸಿ ಬಸ್ನಲ್ಲಿ ಬೆಂಕಿ ಅನಾಹುತ, ಹೊರಬರಲಾಗದೆ ಕಂಡಕ್ಟರ್ ಸಜೀವ ದಹನ. ಒಂದ್ ಕಡೆ ಸುಟ್ಟು ಕರಕಲಾಗಿರುವ ಬಿಎಂಟಿಸಿ ಬಸ್, ಇನ್ನೊಂದು ಕಡೆ ಏನಾಯ್ತೋ ಅಂತ ಗಾಬರಿಯಿಂದ ನೋಡ್ತಾ ಇರೋ ಜನ. ಬಸ್ ಒಳಗೆ ಸುಟ್ಟು ಕರಕಲಾಗಿರೋ ಕಂಡಕ್ಟರ್ ಮೃತದೇಹ. ಈ ಭೀಕರ ದುರಂತ ನಡೆದಿರೋದು ಲಿಂಗಧೀರನಹಳ್ಳಿ ಬಸ್ ನಿಲ್ದಾಣದಲ್ಲಿ. ಇದೇ ಬಸ್ ನಿಲ್ದಾಣದಲ್ಲಿ ರಾತ್ರಿ ಹಾಲ್ಟ್ ಆಗಿದ್ದ ಬಿಎಂಟಿಸಿ ಬಸ್ ಬೆಂಕಿಗೆ ತುತ್ತಾಗಿದ್ದು, ಅದರಲ್ಲಿ ಮಲಗಿದ್ದ ಕಂಡಕ್ಟರ್ ಸಜೀವ ದಹನವಾಗಿದ್ದಾರೆ. ಬೆಳಗಿನ ಜಾವ 4 ರಿಂದ 5 ಗಂಟೆಯ ಸಮಯದಲ್ಲಿ ಈ ಘಟನೆ ನಡೆದಿದೆ. ಬಳ್ಳಾರಿ ಮೂಲದ ಕಂಡಕ್ಟರ್ ಮುತ್ತಯ್ಯ ಸ್ವಾಮಿ ಟ್ರಿಪ್ ಮುಗಿಸಿ ಲಿಂಗಧೀರನಹಳ್ಳಿಯಲ್ಲಿ ಬಸ್ ನಿಲ್ಲಿಸಿ ಅದರಲ್ಲೇ ಮಲಗಿದ್ರು. ಆದರೆ ನಸುಕಿನ ಜಾವದ ವೇಳೆ ಬಸ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಬಸ್ ಪೂರ್ಣ ಬೆಂಕಿ ಆವರಿಸಿದ್ರಿಂದ ಮುತ್ತಯ್ಯ ಹೊರಬರಲು ಆಗದೆ ಅಲ್ಲೇ ಸಜೀವವಾಗಿ ಸುಟ್ಟು ಹೋಗಿದ್ದಾರೆ. ಇಂಥ ಘಟನೆಗಳು ಸಮಸ್ಯೆಯಲ್ಲಿ ನಡೆದಿದ್ದಾವೆ, ತುಂಬಾ ನಡೆದಿದ್ದಾವೆ. ಅವ್ರ ಡ್ರೈವರ್ ಏನೋ ಒಳಗಡೆ ಮಲಗಿದ್ದಾರೆ, ಓಕೆ. ಕಂಡಕ್ಟರ್ ಅಲ್ಲಿ ಮಲಗಲಿಲ್ಲ ಅಂದ್ರೆ ಬಸ್ ಜವಾಬ್ದಾರಿ, ನೀವು ಬಸ್ಸಲ್ಲಿ ಮಲಗಬೇಕಂತ ರೂಲ್ಸ್ ಇದೆ ಬಿಎಂಟಿಸಿಯಲ್ಲಿ. ಯಾರು ಅದನ್ನ ರೆಸ್ಪಾನ್ಸಿಬಿಲಿಟಿ ಯಾರು? ಇವತ್ತು ಒಬ್ಬರ ಕಾರ್ಯ ನಿರ್ವಹಿಸಬೇಕಾದ್ರೆ ಇವತ್ತು ನಾವು ಕಂಡಕ್ಟರ್ ಇವತ್ತು ಅಲ್ಲಿ ಮಲಗಿರ್ಬೇಕಾದ್ರೆ ಮೃತಪಟ್ಟಿದ್ದಾರೆ. ಅದಕ್ಕೆ ಏನ್ ಬಿಎಂಟಿಸಿಲಿ ಏನಿದೆ? ಅದಕ್ಕೆ ಏನು ಇಲ್ಲ, ಎಂತದು ಇಲ್ಲ. ಇವತ್ತಿನ ದಿವಸ ಏನ್ ಮಾಡಿದ್ರು ಈ ಬಿಎಂಟಿಸಿ ಕರೆಕ್ಟ್ ಆಗಿ ನೌಕರರಿಗೆ ಸಂಬಳ ಕೊಡ್ಬೇಕು ಸರ್. ಇವ್ರು ಫಸ್ಟ್ ಉಳಿದಿದ್ದು ಏನನ್ನ ಇರ್ಲಿ. ಈ ತರ ಬಿಎಂಟಿಸಿಯಲ್ಲಿ ಏನ್ ಪಾಪ ಮಾಡಿ ಡ್ರೈವರ್ ಕಂಡಕ್ಟರ್ ಪಾಪ ಈ ಕೆಲಸಕ್ಕೆ ಬಂದಿದ್ದಾರೆ ಹೇಳಿ. KA 57F2069 ನಂಬರಿನ ಸುಮ್ಮನಹಳ್ಳಿ ಡಿಪೋವಿನ ಬಿಎಂಟಿಸಿ ಬಸ್ ನಿನ್ನೆ ಬ್ಯಾಡರಹಳ್ಳಿ ಬಳಿ ಲಿಂಗಧೀರನಹಳ್ಳಿ ಬಸ್ ನಿಲ್ದಾಣಕ್ಕೆ ಬಂದಿದೆ. ಬಸ್ ಚಾಲಕ ಪ್ರಕಾಶ್ ಎಂದಿನಂತೆ ಬಿಎಂಟಿಸಿ ಕೊಟ್ಟಿರೋ ಕೊಠಡಿಯಲ್ಲಿ ಮಲಗಿದ್ರು. ಆದರೆ ಬಳ್ಳಾರಿ ಮೂಲದ ಮುತ್ತಯ್ಯ ಮಾತ್ರ ಬಸ್ನಲ್ಲೇ ಎಲ್ಲಾ ಕಿಟಕಿಗಳನ್ನ ಮುಚ್ಚಿ ಮಲಗಿದ್ರು. ಆದರೆ ದುರದೃಷ್ಟವಶಾತ್ ಶಾರ್ಟ್ ಸರ್ಕ್ಯೂಟ್ ಆಗಿ ಬಸ್ನಲ್ಲೇ ಜೀವ ಬಿಟ್ಟಿದ್ದಾರೆ. ಈ ರೀತಿ ಬೆಂಕಿ ಹೊತ್ತಿಕೊಳ್ಳಲು ಕಾರಣವಾದ ಅಂಶವೇನು ಅನ್ನೋದನ್ನ ಅಗ್ನಿಶಾಮಕ ಅಧಿಕಾರಿಗಳು ಪತ್ತೆ ಹಚ್ಚುತ್ತಿದ್ದಾರೆ. ರೀಸನ್ ಏನು ಕೂಡ ನಮಗೆ ಗೊತ್ತಾಗಿಲ್ಲ. ಈಗ ಒಂದು ಪೊಲೀಸ್ ತನಿಖೆನಲ್ಲೇ ಗೊತ್ತಾಗಬೇಕಾಗಿದೆ. ವೆಹಿಕಲ್ ಬಂದು 2017 ಮೇಕಿದೆ. ಎವ್ರಿ 10 ಡೇಸ್ ಒಂದ್ಸಲ ಕೂಡ ಗಾಡಿದು ಮೇಂಟೆನೆನ್ಸ್ ಕೂಡ ಆಗುತ್ತೆ. ಸೊ ಅದು ಕೂಡ ಈಗ ಮೊನ್ನೆನೇ ಆಗಿದೆ. ಸೊ ಆ ಒಂದು ಇದ್ರೊಳಗೂ ಕೂಡ ನಾವು ಸಮಸ್ಯೆಗಳೇನಾದರೂ ಇದೆಯಾ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಎಲ್ಲಾನು ಚೆಕ್ ಮಾಡಿಸ್ತಾ ಇದ್ದೀವಿ. ಆಮೇಲೆ ಇಲ್ಲೂ ಕೂಡ ಒಂದು ಲೋಕಲ್ನಲ್ಲೇ ಅವೈಲಬಲ್ ಇರೋ CCTV ಕ್ಯಾಮ್ರಾದಲ್ಲೂ ಕೂಡ ಪೊಲೀಸ್ ಅವರು ಅದನ್ನ ಚೆಕ್ ಮಾಡ್ತಾ ಇದ್ದಾರೆ. ಸಡನ್ ಒಂದು ಫೈರ್ ಕೂಡ ಆಗಿದೆ. ಸೊ ಅವರು ಎಲ್ಲ ಆಂಗಲ್ನಲ್ಲೂ ಕೂಡ ಕೇಸ್ ಬುಕ್ ಮಾಡ್ಕೊಂಡು ಈಗ ತನಿಖೆನ ಮಾಡ್ತಾ ಇದ್ದಾರೆ. ಈ ದುರಂತದಲ್ಲಿ ಕಂಡಕ್ಟರ್ ಸಾವನ್ನಪ್ಪಿದ್ದಾರೆ. ಒಂದ್ ವೇಳೆ ಪ್ರಯಾಣಿಕರು ಇದ್ದಾಗ ನಡೆದಿದ್ರೆ ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗೋ ಸಾಧ್ಯತೆ ಇತ್ತು. ಸದ್ಯ ಬ್ಯಾಡರಹಳ್ಳಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮಾಡ್ತಿದ್ದಾರೆ. ಮಂಜುನಾಥ್ ಚಂದ್ರ, ನ್ಯೂಸ್ 18 ಬೆಂಗಳೂರು. ಚಿನ್ನ ಅಂದ್ರೆ ಯಾರಿಗ್ ತಾನೇ ಆಸೆ ಇಲ್ಲ ಹೇಳಿ? ಅದರಲ್ಲೂ ಈ ಬೆಲೆ ಏರಿಕೆ ಟೈಮ್ನಲ್ಲಿ 3,000ಕ್ಕೆ 1 ಗ್ರಾಂ ಚಿನ್ನ ಕೊಡ್ತೀವಿ ಅಂದ್ರೆ ಯಾರು ತಾನೇ ಬಿಡ್ತಾರೆ? ಹೀಗೆ ಕಡಿಮೆ ಬೆಲೆಗೆ ಚಿನ್ನ ಸಿಗತ್ತೆ ಅಂತ ಆಸೆ ಪಟ್ಟ ಉದ್ಯಮಿಯೊಬ್ಬ ಬರೋಬ್ಬರಿ 13 ಲಕ್ಷವನ್ನ ಕಳ್ಕೊಂಡಿದ್ದಾನೆ. ಭೂಮಿ ಅಗೆಯುವಾಗ ಸಿಕ್ತಂತೆ ಚಿನ್ನದ ಗಟ್ಟಿ. ನಕಲಿ ಚಿನ್ನದ ಗಟ್ಟಿ ನೀಡಿ 13 ಲಕ್ಷ ವಂಚನೆ. ಹೀಗೆ ಪೊಲೀಸರು ಕೈಯಲ್ಲಿ ಹಿಡ್ಕೊಂಡು ತೋರಿಸ್ತಾ ಇರುವ ಈ ಚಿನ್ನದ ಗಟ್ಟಿಯನ್ನ ಒಮ್ಮೆ ಚೆನ್ನಾಗಿ ನೋಡ್ಕೊಂಬಿಡಿ. ನೋಡೋಕೆ ಅಸಲಿಯಂತೆ ಕಾಣೋ ನಕಲಿ ಚಿನ್ನ ಇದು. ಇದೇ ನಕಲಿ ಚಿನ್ನವನ್ನ ಅಸಲಿ ಅಂತ ನಂಬಿಸಿ ಉದ್ಯಮಿ ನಿಖಿತ್ ಎಂಬಾತನಿಗೆ ಆಂಧ್ರ ಮೂಲದ ಶಿವಶಂಕರ್ ವಂಚಿಸಿದ್ದಾನೆ. ಹಣ ಇರೋರನ್ನೇ ಟಾರ್ಗೆಟ್ ಮಾಡಿ ಮೊದಲು ಪರಿಚಯ ಮಾಡಿಕೊಳ್ತಿದ್ದ ಆರೋಪಿ ಬಳಿಕ ನನ್ನ ಬಳಿ ಚಿನ್ನದ ಗಟ್ಟಿ ಇದೆ, 1 ಗ್ರಾಂ ಚಿನ್ನಕ್ಕೆ 3,000ದಂತೆ ಕೊಡ್ತೀನಿ ಅಂತ ಹೇಳಿ ನಂಬಿಸಿದ್ದ. ಸ್ಯಾಂಪಲ್ ಕೊಡುವಾಗ ಅಸಲಿ ಚಿನ್ನದ ಗಟ್ಟಿ ತೋರಿಸಿ ಕೊನೆಗೆ ನಕಲಿ ಕೊಟ್ಟು 13 ಲಕ್ಷವನ್ನ ಪಡೆದು ಎಸ್ಕೇಪ್ ಆಗಿದ್ದ. ದಿನ ಹೇಳಿದ್ರು ಈ ಥರ ಮಣ್ಣಡಿಯಲ್ಲಿ ಕೆಲಸ ಮಾಡುವಾಗ ಒಂದು ಸಣ್ಣದಾಗಿ ಒಂದು ಚಿನ್ನ ಸಿಕ್ಕಿದೆ ಮತ್ತು ಒಂದು ಕಾಯಿನ್ ಎಲ್ಲ ಇದೆ ಅಂತ ಹೇಳಿದರು. ಅದಾದಮೇಲೆ ಆಯಿತು ತಂದು ತೋರಿಸಿ ನೋಡುವ ಅಂತ ಹೇಳಿ ಅವರು ಕಾಯಿನ್ ತೋರಿಸಿದ ಮೇಲೆ ನಮಗೂ ಏನೋ ಒಂದು ಬಿಲೀವ್ನೆಸ್ ಬಂತು. ಅವರು ಅದನ್ನು ನಾನು ಹೇಳಿದೆ ಇದನ್ನು ಕಟ್ ಮಾಡಿಬಿಟ್ಟು ಸ್ಯಾಂಪಲ್ ಕೊಡಿ, ನಮಗೆ ನಾನು ನೋಡಬೇಕಾಗುತ್ತೆ ಯಾವುದು ಒರಿಜಿನಲ್ ಏನು ಅಂತ. ಅದಾದಮೇಲೆ ಸ್ಯಾಂಪಲ್ ಎಲ್ಲ ಕೊಟ್ಟಿದ್ದರು. ಅದನ್ನು ಟೆಸ್ಟಿಂಗ್ ಎಲ್ಲ ಮಾಡಿಸಿದ್ಮೇಲೆ ಅದು 98 ಕ್ಯಾರೆಟ್ ಏನೋ ಬಂತದು. ಅವಾಗ ಓಕೆ ಅಂತೆಲ್ಲ ಆಯಿತು. ಶಿವಶಂಕರ್ ಮೊದಲಿಗೆ ಅಸಲಿ ಚಿನ್ನದ ಗಟ್ಟಿಯನ್ನ ತಂದು ತೋರಿಸ್ತಾ ಇದ್ದ.
ಅಲ್ಲದೆ ಈ ಚಿನ್ನದ ಗಟ್ಟಿ ತನ್ನ ಜಮೀನಿನಲ್ಲಿ ಹುದುಗಿದ್ದ ನಿಧಿ ಸಿಕ್ತು ಅಂತ ಹೇಳಿ ನಂಬಿಸ್ತಿದ್ದ. ಸ್ಯಾಂಪಲ್ ಕೊಡುವಾಗ ಅಸಲಿ ಚಿನ್ನದ ತುಣುಕನ್ನ ನೀಡ್ತಿದ್ದ. ಆದ್ರೆ ಇದನ್ನ ನಂಬಿದ ವ್ಯಕ್ತಿ ಲಕ್ಷ ಹಣ ಕೊಟ್ಟು ನಕಲಿ ಚಿನ್ನದ ಗಟ್ಟಿ ಕೊಂಡುಕೊಳ್ತಿದ್ದ. ಮಾವನವರು ಇದನ್ನು ಫುಲ್ಲಾಗಿ ತಗೋತೀನಿ ಅಂತ ಹೇಳಿದ್ರು. ಅದೇ ಗ್ರಾಮಿಗೆ 3,000 ರೂಪಾಯಿ ಥರ ಕೊಡ್ತೀನಿ ಅಂತ ಹೇಳಿ ಮಾತಾಡಿದರು. 455 ಗ್ರಾಮ್ಸ್ ಏನೋ ಇತ್ತು. ನಾವು ಅಂಗಡಿ ಇದರಲ್ಲಿ ವೆಯ್ಟ್ ಮಾಡಿ ನೋಡೋದು. ನಕಲಿ ಅಂತಂದರೆ ನಮಗೆ ಕೊಟ್ಟಿರೋದು ಸ್ಯಾಂಪಲ್ ಎಲ್ಲ ಒರಿಜಿನಲ್, ಮಾಡಿರೋದು ಅದು ಕೊಟ್ಟರಲ್ಲ ಮೈನ್ ವರ್ಕ್ ಪೀಸ್ ಫುಲ್ ಇತ್ತಲ್ಲ, ಅದು ಬಂದು ನಮಗೆ ಡೀಲಿಂಗ್ ಆವತ್ತು ನಮಗೆ ಅವರು ಫೇಕ್ ಕೊಟ್ಟು ಬಿಟ್ಟು ಯಾಮಾರಿಸಿದ್ದಾರೆ. ಆದ್ರೆ ನಕಲಿ ಚಿನ್ನದ ಬಗ್ಗೆ ಅರಿವಾದ ಬಳಿಕ ನಿಖಿತ್ ಗಿರಿನಗರ ಪೊಲೀಸರಿಗೆ ದೂರು ನೀಡಿದ್ದ. ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು ಆಂಧ್ರದಲ್ಲಿ ತಲೆಮರೆಸಿಕೊಂಡಿದ್ದ ಆರೋಪಿ ಶಿವಶಂಕರ್ನನ್ನ ಬಂಧಿಸಿದ್ದಾರೆ. ಆತನಿಂದ 8 ಲಕ್ಷ ಹಣ, 1 ಬೈಕ್ ಮತ್ತು ನಕಲಿ ಚಿನ್ನದ ಗಟ್ಟಿ ಜಪ್ತಿ ಮಾಡಿದ್ದಾರೆ. ಇನ್ನು ಇದೇ ರೀತಿ ಹಲವರಿಗೆ ಮೋಸ ಮಾಡಿರುವ ಶಂಕೆ ಇದ್ದು ಗೋಲ್ಡ್ ಶಿವನನ್ನ ಗಿರಿನಗರ ಪೊಲೀಸರು ತೀವ್ರ ವಿಚಾರಣೆ ಮಾಡ್ತಿದ್ದಾರೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18, ಬೆಂಗಳೂರು.